ಟಾಲಿವುಡ್ ಸ್ಟಾರ್ ನಟನ ಕುರಿತ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಖ್ಯಾತ ಟಾಲಿವುಡ್ ನಟನಿಗೆ ಎದುರಾಯಿತು ಸಂಕಷ್ಟ. ಕೋಟಿ ಕೋಟಿ ಫ್ಯಾನ್ಸ್ ಹೊಂದಿರುವ ಶ್ರೀಮಂತನಿಗೆ ಶುರುವಾಗಿದೆ ಕಂಟಕ. ಖ್ಯಾತ ತೆಲುಗು ನಟನಿಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ಏಪ್ರಿಲ್ 16ರಂದು ನಡೆಸಿದ ದಾಳಿ ವೇಳೆ ಮಹತ್ವದ ದಾಖಲೆಯನ್ನು ವಶಪಡಿಸಿಕೊಂಡು ನೋಟಿಸ್ ಅನ್ನ ನೀಡಿದ್ದಾರೆ. ಟಾಲಿವುಡ್ ಸ್ಟಾರ್ ನಟನ ಕುರಿತ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕೋಟಿ ಕೋಟಿ ಫ್ಯಾನ್ಸ್ ಹೊಂದಿರುವ ಶ್ರೀಮಂತನಿಗೆ ಕಂಟಕ ಫಿಕ್ಸ್ ಆಗಿದೆ. ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಜಾರಿ ನಿರ್ದೇಶನಾಲಯ ನೋಟಿಸ್ ಕೊಟ್ಟಿದ್ದು. ಸುರಾನಾ ಗ್ರೂಪ್ ಸಾಯಿ ಸೂರ್ಯ ಡೆವಲಪರ್ಸ್ ಪರ ಪ್ರಚಾರ ಮಾಡಿದಂತಹ ನಟನಿಗೆ 5.9 ಕೋಟಿ ಪ್ರಚಾರದ ಹಣ ಪಡೆದ ಆರೋಪದ ಮೇಲೆ ತನಿಖೆಯನ್ನ ನಡೆಸಿತ್ತು. ಮನೆ ಮತ್ತು ಜಾಗ ಖರೀದಿ ಮಾಡಿ ಅಂತ ಹೇಳಿ ಪ್ರಚಾರ ಮಾಡಿದ ನಟನಿಗೆ ಉರುಳು. ರಿಯಲ್ ಎಸ್ಟೇಟ್ ಕೇಸ್ನಲ್ಲಿ ಟಾಲಿವುಡ್ ಮಹರ್ಷಿ ಸಮನ್ಸ್ ಜಾರಿಯಾಗಿದೆ. ಮನೆ ಮತ್ತು ಜಾಗ ಖರೀದಿ ಮಾಡಿ ಅಂತ ಹೇಳಿ ಪ್ರಚಾರ ಮಾಡಿದಂತಹ ಪ್ರಮೋಷನ್ ಮಾಡಿದಂತಹ ನಟನಿಗೆ ಶುರುವಾಗಿದೆ. ಇಡಿ ಸಮನ್ಸ್ ಜಾರಿ ಮಾಡಿದೆ. ಏಪ್ರಿಲ್ 27ರಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಸಮನ್ಸ್ ಬಂದಿದೆ ಇಡಿಯಿಂದ. ಏಪ್ರಿಲ್ 27ನೇ ತಾರೀಕು, ಇನ್ನು 5 ದಿನ ಇದೆ. ಹಾಜರಾಗಬೇಕು, ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ಎರಡು ಸಂಸ್ಥೆಗಳಿಂದ ಗ್ರಾಹಕರಿಗೆ ಅಕ್ರಮ ಎಸಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಸೊ ಅವರೇನೋ ಪ್ರಮೋಷನ್ ಮಾಡ್ತಾರೆ, ಬಟ್ ಅದು ಫೇಕಾ ಒರಿಜಿನಲ್? ಇತ್ತೀಚೆಗೆ ಸ್ಟಾರ್ಗಳು ಪ್ರಚಾರ ಮಾಡುವಂತಹ ಗೀಳು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಸಾಕಷ್ಟು ರೀತಿಯಾದಂತಹ ಪ್ರಚಾರವನ್ನ ಕೈಗೊಳ್ತಾರೆ. ಅಂತೆ ಮಹೇಶ್ ಬಾಬು ಕೂಡ ಪ್ರಚಾರವನ್ನ ಕೈಗೊಂಡಿದ್ರು. ಅದು ಸಾಯಿ ಸೂರ್ಯ ಡೆವಲಪರ್ಸ್ ಅನ್ನುವಂತಹ ಕಂಪನಿಯಿಂದ. ಸೊ ರಿಯಲ್ ಎಸ್ಟೇಟ್ ಕೇಸ್ನಲ್ಲಿ ಸಮನ್ಸ್ ಜಾರಿಯಾಗಿದೆ. ಜನರಿಗೆ ಮಂಕ್ ಬೂದಿ ಎರಚುತ್ತಾರೆ ಅಂತ ಹೇಳಿ ಜಾರಿಯಾಗಿರುವುದು ಸಮನ್ಸ್. ರಿಯಲ್ ಎಸ್ಟೇಟ್ ಕೇಸ್ನಲ್ಲಿ ಉರುಳಾಗ್ತಾ ಇದ್ದು ಇಡೀ ಶಾಕ್ ಕೊಟ್ಟಿದೆ ಮಹೇಶ್ ಬಾಬುಗೆ. ಸುರಾನಾ ಗ್ರೂಪ್ಸ್ ಸಾಯಿ ಸೂರ್ಯ ಡೆವಲಪರ್ಸ್ ಪರ ಪ್ರಚಾರವನ್ನ ಮಾಡಿದ್ರು. ಅದನ್ನ ನಂಬ್ಕೊಂಡು ಕೋಟಿ ಕೋಟಿ ಗ್ರಾಹಕರು ಹಣ ಸುರಿದಿದ್ದಾರೆ. ಅದರಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಈಗ ಎರಡು ಸಂಸ್ಥೆಗಳ ವಿರುದ್ಧ ಕೂಡ ದೂರು ಕೊಟ್ಟಿದ್ದು. ಜೊತೆಗೆ ಜಾಹೀರಾತು ಮಾಡಿದಂತಹ ಸ್ಟಾರ್ಗೂ ಕೂಡ ಕಂಟಕ ಫಿಕ್ಸ್. 5.9 ಕೋಟಿ ರೂಪಾಯಿ ಪಡೆದು ಪ್ರಚಾರವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ನಟನಿಗೆ ಶಾಕ್ ಕಾದಿದೆ. ಪ್ರಿನ್ಸ್ ಮಹೇಶ್ ಬಾಬು ಅಭಿಮಾನಿಗಳಿಗೆ ಬ್ಯಾಡ್ ನ್ಯೂಸ್. ನೋಟಿಸ್ ಜಾರಿ ಮಾಡಿತ್ತು ಏಪ್ರಿಲ್ 16ನೇ ತಾರೀಕು. ಈಗ ಏಪ್ರಿಲ್ 27ನೇ ತಾರೀಕು ಹಾಜರಾಗಬೇಕಾಗಿದೆ ತನಿಖೆಗೆ. ರಿಯಲ್ ಎಸ್ಟೇಟ್ ಕೇಸ್ನಲ್ಲಿ ಕಂಟಕವಾಗಿತ್ತು. ಪ್ರಿನ್ಸ್ ಮಹೇಶ್ ಬಾಬು ಅಭಿಮಾನಿಗಳಿಗೆ ಇದೊಂದು ಶಾಕಿಂಗ್ ಸುದ್ದಿ. ಸಂಸ್ಥೆಯೊಂದರ ಪರ ಪ್ರಚಾರ ನಡೆಸಿದ ಮಹೇಶ್ ಬಾಬುಗೀಗ ಕಾನೂನಿನ ಕಂಟಕ ಫಿಕ್ಸ್ ಆಯ್ತಾ. ಲಕ್ಷ ಹಣ ಪಡೆದಿದ್ದಕ್ಕೆ ಈಗ ನೋಟಿಸ್ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಇಡೀ ಸಮನ್ಸ್ ಅನ್ನು ಕೊಟ್ಟಿದೆ. ಸುರಾನಾ ಗ್ರೂಪ್ ಸಾಯಿ ಸೂರ್ಯ ಡೆವಲಪರ್ಸ್ ಪರವಾಗಿ ಗ್ರಾಹಕರಿಗೆ ಅಕ್ರಮವನ್ನ ಎಸಗಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೊ ವಿಚಾರಣೆಗೆ ಹಾಜರಾಗಬೇಕು. ಜೊತೆಗೆ 5.9 ಕೋಟಿ ಪ್ರಚಾರದ ಹಣ ಏನ್ ಪಡೆದಿದ್ದಾರೆ ಅಂತ ಇದೆ, ಅದರೆಲ್ಲದರ ಡಾಕ್ಯುಮೆಂಟ್ ಕೂಡ ಕೊಡಬೇಕು ಅಂತ ಹೇಳಿ. 3.4 ಕೋಟಿ ಚೆಕ್, 2.5 ಕೋಟಿ ನಗದನ್ನ ಪಡೆದಿದ್ದಾರಂತೆ. ಸೊ ಹಾಗಾಗಿ ಅದೆಲ್ಲದರ ಪ್ರೂಫ್ ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಏಪ್ರಿಲ್ 16ರಂದು ಇಡಿ ಅಧಿಕಾರಿಗಳು ಹೈದರಾಬಾದ್ನಲ್ಲಿ ಶೋಧ ನಡೆಸಿದ್ರು. ಸುರಾನಾ ಗ್ರೂಪ್ ಮತ್ತು ಸಾಯಿ ಸೂರ್ಯ ಡೆವಲಪರ್ಸ್ ಕಚೇರಿಗಳು ಹಾಗೆ ಕಂಪನಿಗಳ ಮುಖ್ಯಸ್ಥರ ಮನೆ ಮೇಲೂ ಕೂಡ ಏಕಕಾಲದಲ್ಲೇ ದಾಳಿ ನಡೆಸಿದ್ರು. ಅದಾದ ನಂತರ ಈ ಬೆಳವಣಿಗೆ ನಡೆದಿದ್ದು ಏಪ್ರಿಲ್ 28ರ ಬೆಳಗ್ಗೆ 10:30ಕ್ಕೆ ಮಹೇಶ್ ಬಾಬು ಹೈದರಾಬಾದ್ನ ವಿಚಾರಣೆಗೆ ಹಾಜರಾಗಬೇಕು. ಮಹೇಶ್ ಬಾಬು ತಮ್ಮ ಪತ್ನಿ ಮಕ್ಕಳ ಜೊತೆಗೆ ಸಾಯಿ ಸೂರ್ಯ ಡೆವಲಪರ್ಸ್ ಜಾಹೀರಾತಿನಲ್ಲಿ ನಟಿಸಿದ್ರು. ಇನ್ನು ಮಹೇಶ್ ಬಾಬು ಪ್ರಸ್ತುತ ರಾಜಮೌಳಿ ಅವರ ಚಿತ್ರದ ಚಿತ್ರೀಕರಣದಲ್ಲಿ ನಿರತರಾಗಿದ್ದಾರೆ. ಈ ಚಿತ್ರೀಕರಣದ ವೇಗವಾಗಿ ಸಾಗ್ತಾ ಇದ್ದರ ಮಧ್ಯೆ ಅವರಿಗೆ ಕಾನೂನಿನ ಕಂಟಕ ಕೂಡ ಎದುರಾಗಿದೆ. ಸೊ ಹಾಗಾಗಿ 28ನೇ ತಾರೀಕು ಹಾಜರಾಗಬೇಕಾಗಿದೆ. ನೋಟಿಸ್ ಕೊಟ್ಟ ಹಿನ್ನೆಲೆ